ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ಮಾದರಳ್ಳಿ ರಾಜು. ಸ್ನೇಹಿತರೆ, ಇದೇ ತಿಂಗಳ 6ನೇ ತಾರೀಕು ಮಳವಳ್ಳಿ ಪಟ್ಟಣದ ಹೊರವಲಯದ ಸಿದ್ದೇಶ್ವರ ಬಾರ್ನಲ್ಲಿ ಯೋಗೇಶ್ ಎಂಬ ವ್ಯಕ್ತಿಯ ಒಬ್ಬ ಯುವಕನ ಕೊಲೆ ಆಗತ್ತೆ. ಆ ಕೊಲೆಗೆ ಸಂಬಂಧಪಟ್ಟಂತೆ ನಾಲ್ವರು ಆರೋಪಿಗಳನ್ನ ಮಳವಳ್ಳಿಯ ಪೊಲೀಸರು ಅತಿ ಶೀಘ್ರದಲ್ಲಿ ಬಂಧಿಸಿ ಈಗ ಆಲ್ರೆಡಿ ಆ 4 ಆರೋಪಿಗಳು ನ್ಯಾಯಾಂಗ ವಶದಲ್ಲಿದ್ದಾರೆ. ಪ್ರಮುಖ ಆರೋಪಿ ಅನ್ಸ್ಕೊಂಡಿರೋ ಶ್ಯಾಮ್ ಇನ್ನೂ ತಲೆಮರೆಸ್ಕೊಂಡಿದ್ದಾನೆ. ಆತನನ್ನು ಕೂಡ ಪೊಲೀಸರು ಬೇಗ ಬಂಧಿಸಿ ಆತನನ್ನು ನ್ಯಾಯಾಂಗ ವಶಕ್ಕೆ ಒಪ್ಪಿಸಬೇಕು ಅಂತ ನಾವು ಈ ಮೂಲಕ ಒತ್ತಾಯಿಸ್ತೀನಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾದ ತನಿಖೆಯನ್ನು ನಾವು ಕೂಡ ಮಾಡಿದ್ವಿ, ಪರ್ವ ಟಿವಿ ಟೀಮು. ಅದೇನಪ್ಪ ಅಂತ ನಿಮ್ಮ ಮುಂದೆ ಹೇಳ್ತಿದ್ದೀನಿ. ಇದು ಕೇವಲ ಒಂದು ಕಡ್ಡಿಪಟ್ಟಿಗೋಸ್ಕರ, ಒಂದು ಬೆಂಕಿ ಪಟ್ಟಣಕ್ಕೋಸ್ಕರ ನಡೆದಂಥ ಕೊಲೆ ಅಂತ ಇಲ್ಲಿ ನಮಗೆ ಕಂಡು ಬಂದಿದೆ. 2024ರ ಡಿಸೆಂಬರ್ 8ನೇ ತಾರೀಕು ಕೌಶಿಕ್, ಯೋಗೇಶ್, ಪೆಂಗಾ ಮತ್ತು ರೋಷನ್ ಅನ್ನೋರು ಮುತ್ತತ್ತಿಗೆ ಹೋಗಿರ್ತಾರೆ ಯಾವುದೋ ಒಂದು ದೇವತಾ ಕಾರ್ಯಕ್ಕೆ. ಅದೇ ಸಂದರ್ಭದಲ್ಲಿ ಈ ಮನೋಜ್ ಪಟೇಲ್ ಮತ್ತು ನಂದನ್ ಅನ್ನೋರು ಕೂಡ ಹೋಗಿರ್ತಾರೆ. ಈ ಮನೋಜ್ ಪಟೇಲ್ ಅನ್ನೋನು ಕೌಶಿಕನ ಹತ್ರ ಒಂದು ಕಡ್ಡಿಪೆಟ್ಟಿ ಕೇಳ್ತಾನೆ, ಒಂದು ಸಿಗರೇಟ್ ಹಚ್ಚಲಿಕ್ಕೆ. ಆ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಸ್ಟಾರ್ಟ್ ಆಗುತ್ತೆ. ಆವತ್ತಿಗೆ ಅದು ಹೇಗೋ ಮುಗಿಯುತ್ತೆ, ಯಾರು ಸಮಾಧಾನ ಮಾಡ್ತಾರೆ, ಅಲ್ಲಿಂದ ಮುಗಿಸ್ಕೊಂಡು ಹೊರಟು ಬರ್ತಾರೆ. ಮಾರನೇ ದಿನ ಅಂದರೆ 9ನೇ ತಾರೀಕು ಈ ಮನೋಜ್ ಪಟೇಲ್ ಒಂದು ಮೊಬೈಲ್ನ ಕರೆ ಮಾಡಿ ಕೌಶಿಕ್ ಮತ್ತು ಯೋಗೇಶ್ಗೆ ಕರೆ ಮಾಡಿ ಒಂದು ಪಾರ್ಟಿಗೆ ಕರೀತಾನೆ. ಮಳವಳ್ಳಿಯ ಬಾಲಾಜಿ ಬಾರ್ನಲ್ಲಿ ಒಂದು ಪಾರ್ಟಿ ಕರೀತಾರೆ. ಅಲ್ಲಿ ಮನೋಜ್ ಮತ್ತು ಇವರೇನು ಗುಂಪಿತ್ತು ಅವರು ಸೇರ್ಕೊಳ್ತಾರೆ, ಇವರು ಸೇರ್ಕೊಳ್ತಾರೆ. ಅಲ್ಲಿ ಒಂದು ಗಲಾಟೆ ಮತ್ತೆ ಆರಂಭ ಆಗಿ ಮನೋಜ್ ಪಟೇಲ್ ಮೇಲೆ ಕೌಶಿಕ್, ಯೋಗೇಶ್, ಪೆಂಗಾ ಇವರು ಬಿಯರ್ ಬಾಟ್ಲಿನಿಂದ ಹಲ್ಲೆ ಮಾಡ್ತಾರೆ ಮತ್ತು ರಿಪೀಸ್ ಪಟ್ಟಿಯಿಂದ ಹಲ್ಲೆ ಮಾಡ್ತಾರೆ. ಆತನಿಗೆ ಸಣ್ಣ ಪುಟ್ಟ ಗಾಯ ಆಗುತ್ತೆ. ಆ ನಂತರ ಅಂದರೆ 3 ದಿನಗಳ ನಂತರ ಆತ ಹೋಗಿ ಒಂದು ಪೊಲೀಸ್ ಕಂಪ್ಲೇಂಟ್ನ ಕೊಡ್ತಾನೆ ಪಟ್ಟಣದ ಪೊಲೀಸ್ ಸ್ಟೇಷನ್ಗೆ. ನನ್ನ ಮೇಲೆ ಈ ರೀತಿ ಇಂಥವ್ರು ಕೌಶಿಕ್, ಯೋಗೇಶು ಇವರೆಲ್ಲರೂ ಸೇರಿ ಹಲ್ಲೆ ಮಾಡಿದ್ದಾರೆ, ನನಗೆ ಈ ರೀತಿ ಆಗಿದೆ ಅಂತೇಳಿ ಒಂದು ಕಂಪ್ಲೇಂಟ್ನ ಕೊಡ್ತಾನೆ. ಆ ನಂತರ ಅವರು ತಲೆಮರೆಸ್ಕೊಳ್ತಾರೆ, ಬೇಲ್ ತಗೊಳ್ತಾರೆ, ರಿಲೀಸ್ ಆಗಿ ಅಂದರೆ ಬೇಲ್ ತಗೊಂಡು ಆರಾಮಾಗಿ ಹೊರಗಡೆ ಇರ್ತಾರೆ. ಆದರೆ ಗಾಯಗೊಂಡಿದ್ದಂತಹ ಮನೋಜ್ ಪಟೇಲ್ ಸ್ಕೆಚ್ ಹಾಕ್ತಾ ಕಾಯ್ತಾ ಕೂತಿರ್ತಾನೆ. ಕೌಶಿಕ್ ಅಥವಾ ಯೋಗೇಶ್ ಇಬ್ಬರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಎತ್ತಲೇಬೇಕು ಅನ್ನುವಂಥದ್ದು ಪ್ಲ್ಯಾನಲ್ಲಿ ಅವನು ಯೋಜನೆ ರೂಪಿಸ್ತಾ ಇರ್ತಾನೆ. ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಏನಪ್ಪ ಅಂತ ಅಂದರೆ, FIR ಆಗಿದೆ, ತಲೆಮರೆಸ್ಕೊಂಡಿದ್ದಾರೆ, ಕೋರ್ಟ್ನಲ್ಲಿ ವಿಚಾರಣೆ ನಡೀತಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು, ಮಳವಳ್ಳಿ ಪೊಲೀಸರು ಕೊಂಚ ನಿಗಾ ವಹಿಸಿದರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಆರೋಪಿಗಳಿದ್ದಾರೆ ಇವ್ರ ಮೇಲೆ ಸ್ವಲ್ಪ ನಿಗಾ ವಹಿಸಿದರೆ ಬಹುಶಃ ಯೋಗೇಶ್ ಪ್ರಾಣ ಇವತ್ತು ಉಳ್ಕೋತಾ ಇತ್ತು. ಆದರೆ ಪೊಲೀಸರ ನಿರ್ಲಕ್ಷ್ಯ ಇವತ್ತು ಒಂದು ದೊಡ್ಡ ದುರಂತಕ್ಕೆ ಕಾರಣ ಆಗಿದೆ. ಇವತ್ತು ನಾವು ಬಂಧಿಸಿದ್ದೀವಿ ಅಂತೇಳಿ ಅವರು ಏನು ಬೇಕಾದರೂ ಪೋಸ್ ಕೊಡ್ಬೋದು, ಬಟ್ ಕೊಲೆ ಆಗಲಿಕ್ಕೆ ಮೂಲ ಒಂದು ಕಾರಣ ಪೊಲೀಸರ ನಿರ್ಲಕ್ಷ್ಯ ಅಂತ ಹೇಳ್ಬಹುದು. ಆನಂತರ ಏನಾಗುತ್ತೆ ಅಂತ ಅಂದರೆ ಮೊನ್ನೆ ಅಂದರೆ 5ನೇ ತಾರೀಕು, ಈ ತಿಂಗಳ 5ನೇ ತಾರೀಕು ಶ್ಯಾಮ್ ಅನ್ನೋವಂಥ ವ್ಯಕ್ತಿ ಯೋಗೇಶ್ ಮನೆಗೆ ಹೋಗ್ತಾನೆ. ಯೋಗೇಶ್ ಮನೆಗೆ ಹೋಗಿ ಆರಾಮಾಗಿ ಅವ್ರನ್ನ ಫ್ರೆಂಡ್ ಅವರೆಲ್ಲರೂ ಹೋಗಿ ಅವ್ರ ಮನೇಲಿ ಉಳ್ಕೊಂಡು ಅಲ್ಲಿ ಕೋಳಿ ಸಾರನ್ನ ಊಟ ಮಾಡಿಸ್ಕೊಂಡು, ಅಡುಗೆ ಮಾಡಿಸ್ಕೊಂಡು, ಊಟ ಮಾಡಿ ಆರಾಮಾಗಿ ಅಲ್ಲೇ ನೈಟ್ ಹಾಲ್ಟ್ ಆಗಿ ಬೆಳಗ್ಗೆ 8-8:30 ಅಷ್ಟರಲ್ಲಿ ಅವ್ರ ಮನೆಯಿಂದ ಹೊರಡ್ತಾರೆ. 11 ಗಂಟೆಗೆ ಮಳವಳ್ಳಿಯ ಹೊರವಲಯದ ಒಂದು ಬಾರ್, ಸಿದ್ದೇಶ್ವರ ಬಾರ್ ಅಂತ ಏನಿದೆ, ಆ ಬಾರ್ನಲ್ಲಿ ಕೂತ್ಕೊಂಡು ಅವರು ಡ್ರಿಂಕ್ಸ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ನಂತರದಲ್ಲಿ ಗಲಾಟೆ ಆರಂಭ ಆಗುತ್ತೆ. ಯೋಗೇಶ್ಗೆ ಚಾಕು ಮತ್ತು ಇತರೆ ಆಯುಧಗಳಿಂದ ಚುಚ್ಚಿ ಕೊಲೆ ಮಾಡ್ತಾರೆ. ಸ್ಪಾಟಲ್ಲೇ ಆತ ಸಾಯ್ತಾನೆ. ಆತ ಸತ್ತಿದ್ದಾನ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಈ ಶ್ಯಾಮ್ ಅನ್ನೋ ವ್ಯಕ್ತಿ ಮತ್ತೆ ಹೋಗಿ ಆತನ ದೇಹಕ್ಕೆ ಒದ್ದು ಪರೀಕ್ಷೆ ಮಾಡ್ಕೊಂಡು ಬರ್ತಾನೆ. ಇವರು ಅದೇ ಸ್ಪಾಟ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅನ್ನೋದ್ರ ಬಗ್ಗೆ ನಮ್ಮ ಮಳವಳ್ಳಿಯ ವಿಶೇಷ ವರದಿಗಾರ ಮಳವಳ್ಳಿ ಸೂರಿ ಅವರು ಹೇಳ್ತಾರೆ. ಧನ್ಯವಾದ ಮಾದರಳ್ಳಿ ರಾಜು ಅವರೇ. ಸ್ನೇಹಿತರೆ, ನಾನಿವಾಗ ನಿಂತಿರುವಂಥ ಸ್ಥಳ ಇದೆಯಲ್ಲ, ಇದು ಮಳವಳ್ಳಿ ತಾಲೂಕಿನ ಒಂದು ಗಡಿ ಪ್ರದೇಶದಲ್ಲಿ ನಾನಿದ್ದೀನಿ. ನಿಮಗೆ ಒಂದು ರಸ್ತೆ ಕಾಣ್ತಾ ಇದೆಯಲ್ಲ ಸ್ಕ್ರೀನಲ್ಲಿ, ಈ ರಸ್ತೆ ಬಂದು ಮಿಕ್ಕೆರೆ ಮಾಗನಹಳ್ಳಿ ಕಡೆಯಿಂದ ಬರುತ್ತೆ, ಮಳವಳ್ಳಿ ತಾಲೂಕು ಕಡೆಯಿಂದ. ನೋಡಿ, ಈ ಭಾಗಕ್ಕೆ ಹೋಗುತ್ತಲ್ಲ ರಸ್ತೆ, ಈ ರಸ್ತೆ ಬಂದು ನುಗ್ಗಳ್ಳಿ, ಕೊಪ್ಪಲು ಮತ್ತು ಜೀನಗುಡ್ಡೆ ಕಡೆ ಹೋಗುತ್ತೆ. ಇಲ್ಲಿಂದ ಸೀದಾ ಇದು ಸುಲ್ತಾನ್ ರಸ್ತೆ ಅಂತ ಕರೀತಾರೆ. ನೋಡಿ, ಈ ರಸ್ತೆ ಮಳವಳ್ಳಿ ತಾಲೂಕಿಂದ ಹಿಡಿದು ಶ್ರೀರಂಗಪಟ್ಟಣದ ರಾಜಧಾನಿ, ಏನು ಹಿಂದೆ ಟಿಪ್ಪು ಕಾಲದಲ್ಲಿ ರಾಜಧಾನಿ ಆಗಿತ್ತಲ್ಲ ಶ್ರೀರಂಗಪಟ್ಟಣ, ಅಲ್ಲಿವರೆಗೂ ಈ ರಸ್ತೆ ಇದೆ. ಈ ರಸ್ತೆಯ ಇನ್ನೊಂದು ವಿಶೇಷತೆನ ನಿಮಗೆ ನಾನು ತಿಳಿಸಲೇಬೇಕು. 18ನೇ ಶತಮಾನದಿಂದ ಈ ರಸ್ತೆ ಅಸ್ತಿತ್ವದಲ್ಲಿದೆ. ಏನಕ್ಕೆ ಅಂತಂದರೆ, ಟಿಪ್ಪು ಸುಲ್ತಾನ ಶ್ರೀರಂಗಪಟ್ಟಣನ ರಾಜಧಾನಿ ಮಾಡಿಕೊಂಡು ಆಳ್ವಿಕೆ ನಡೆಸಿದಂಥ ಕಾಲಘಟ್ಟದಲ್ಲಿ ಮಳವಳ್ಳಿ ಪ್ರಾಂತ್ಯದಲ್ಲಿ
ಸಂಗ್ರಹ ಆಗ್ತಿದ್ದಂಥ ತೆರಿಗೆ ಮತ್ತು ದವಸ ಧಾನ್ಯಗಳನ್ನ ಸಾಗಿಸಲಿಕ್ಕೆ ಇದೇ ಒಂದು ರಸ್ತೆನ ಬಳಸ್ತಾ ಇದ್ರು. ಆ ಕಾಲಘಟ್ಟದಲ್ಲಿ ಸುಲ್ತಾನ ಈ ರಸ್ತೆನ ನಿರ್ಮಾಣ ಮಾಡ್ದ ಅನ್ನೋ ಕಾರಣಕ್ಕೋಸ್ಕರ ಈ ರಸ್ತೆ ಸ್ಟಿಲ್ ಆತನ ಹೆಸರಿಂದನೇ ಈಗಲೂ ಕೂಡ ಕರೀತಾ ಇದ್ದಾರೆ ಸ್ನೇಹಿತರೆ. ಅದೇ ಈ ರಸ್ತೆಯ ಒಂದು ವಿಶೇಷ. ದಿನಾಂಕ 6/8/2025 ಏನು ಒಂದು ಸಿದ್ದೇಶ್ವರ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಗ್ನೂರು ಗೇಟ್ ಬಳಿ ಒಂದು ಮರ್ಡರ್ ಆಯ್ತಲ್ಲ, ಯೋಗೀಶನ ಒಂದು ಕೊಲೆ, ಆ ಕೊಲೆ ನಡೆದಂಥ ಸ್ಥಳದಿಂದ ನಾನು ನಿಂತಿರುವಂಥ ಸ್ಥಳಕ್ಕೆ ಕೇವಲ 12 ಕಿಲೋಮೀಟರ್ ಆಗುತ್ತೆ. ಒಂದು ಬೈಕಲ್ಲಿ ಅಥವಾ ಯಾವುದರ ಒಂದು ಒಳ್ಳೆ ವಾಹನದಲ್ಲಿ ತಪ್ಪಿಸ್ಕೊಂಡ್ರೆ ಮೈಸೂರು ಜಿಲ್ಲೆನ ಕೇವಲ ಒಂದು 10-15 ನಿಮಿಷದಲ್ಲಿ ನಾವು ಕ್ರಮಿಸ್ಬಿಡ್ಬೋದು. ಆ ಕಾರಣಕ್ಕೋಸ್ಕರ ಹಂತಕರು ತುಂಬ ಯೋಚನೆ ಮಾಡಿ ಬುದ್ಧಿವಂತಿಕೆಯಿಂದ ಈ ಒಂದು ಜಾಗನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಆ ಕಾರಣಕ್ಕೋಸ್ಕರ ಮಂಡ್ಯ ಜಿಲ್ಲೆಯ ಅಂದರೆ ನಮ್ಮ ತಾಲೂಕಿನ ಪೊಲೀಸರಿಗೆ ಅವತ್ತು ಆ ಹಂತಕರನ್ನ ತಕ್ಷಣ ಬಂಧಿಸೋಕ್ಕಾಗಲಿಲ್ಲ. ಈ ರಸ್ತೆ ವಿಶೇಷತೆ ಇನ್ನೊಂದು ಹೇಳ್ತೀನಿ ಕೇಳಿ. ಏನು ಮಳವಳ್ಳಿ ಪಟ್ಟಣದಿಂದ ಶ್ರೀರಂಗಪಟ್ಟಣದ ಒಂದು ತಲುಪುತ್ತೆ ಈ ರಸ್ತೆ ವಿಶೇಷತೆ ಏನು ಅಂತಂದರೆ, ಈ ರಸ್ತೆಯಲ್ಲಿ ಯಾವುದೇ ಒಂದು ಪೊಲೀಸ್ ಗಸ್ತು ವಾಹನ ಸಂಚರಿಸಲ್ಲ. ಮತ್ತು ಈ ರಸ್ತೆಯಲ್ಲಿ ಯಾವುದೇ ಒಂದು ಪೊಲೀಸ್ ಠಾಣೆಯೂ ಕೂಡ ನಮಗೆ ಸಿಗಲ್ಲ. ಮಳವಳ್ಳಿಯಿಂದ ಹಿಟ್ನಳ್ಳಿ ಕೊಪ್ಪಲಿಂದ ಮಿಕ್ಕೆರೆಯಿಂದ ಮಾಗನಹಳ್ಳಿ, ಜೀನಗುಡ್ಡೆ ಮತ್ತು ಕೆಂಪೈನ ಕೊಪ್ಪಲು, ಅಲ್ಲಿಂದ ಯಾಚನಹಳ್ಳಿ ಹತ್ರ ಒಂದು ಮಂಡ್ಯ ಮತ್ತು ಬನ್ನೂರು ಸಂಪರ್ಕಿಸುವಂಥ ಒಂದು ಮುಖ್ಯ ರಸ್ತೆ ಸಿಗುತ್ತೆ. ಅಲ್ಲಿಂದ ನೇರ್ಲೆಕೆರೆಯಿಂದ ಅರಕೆರೆಯಿಂದ ಮಂಡ್ಯ ಕೊಪ್ಪಲಿಂದ ಮಹದೇವಪುರಕ್ಕೆ ಹೋಗುತ್ತೆ. ಅಲ್ಲಿ ಮಹದೇವಪುರದ ಕಡೆಯಿಂದ ನಾವು ರಮನಹಳ್ಳಿ ಮೂಲಕ ಮೈಸೂರು ತಲುಪ್ಕೊಳ್ಬೋದು, ಇಲ್ಲ ಕರಿಘಟ್ಟದ ಕಡೆಯಿಂದ ಶ್ರೀರಂಗಪಟ್ಟಣ ಕೂಡ ರೀಚ್ ಆಗ್ಬೋದು ಸ್ನೇಹಿತರೆ. ಈ ಎಲ್ಲ ಕಾರಣಕ್ಕೋಸ್ಕರ ಈ ರಸ್ತೆಯಲ್ಲಿ ಯಾವುದೇ ಹೆಚ್ಚು ಗಸ್ತಿರಲ್ಲ, ಯಾವುದೇ ಪೊಲೀಸ್ ತಪಾಸಣೆಗಳಿರಲ್ಲ. ಆ ಒಂದು ಕಾರಣಕ್ಕೋಸ್ಕರ ಯೋಗೇಶನನ್ನ ಕೊಂದಂಥ ಹಂತಕರು ಈ ಒಂದು ರಸ್ತೆನ ಆಯ್ಕೆ ಮಾಡ್ಕೊಂಡಿದ್ದಾರೆ. ನೋಡಿ ಸ್ನೇಹಿತರೆ, ನಾನು ಈ ಯೋಗೇಶನ ಕೊಲೆ ನಡೆದಂಥ ಸಂದರ್ಭದಲ್ಲಿ ಸಾಕಷ್ಟು ಜನಗಳನ್ನ ಎನ್ಕ್ವೈರಿ ಮಾಡಿದೆ, ಸಾಕಷ್ಟು ಕಡೆ ಮಾಹಿತಿ ಕಲೆ ಆಗ್ತೆ. ಇದು ಒಬ್ಬ ಅಮೇಚೂರ್ ಮಾಡುವಂಥ ಕೊಲೆ ಅಲ್ಲ, ಒಬ್ಬ ವೃತ್ತಿಪರ ಹಂತಕರು ಮಾಡೋ ರೀತಿಯಲ್ಲೇ ಈ ಒಂದು ಕೊಲೆನ ಮಾಡಿದ್ದಾರೆ. ಇದೊಂದು ಆರ್ಗನೈಸ್ಡ್ ಕ್ರೈಮ್. ಮುಖ್ಯವಾಗಿ ಶ್ಯಾಮ ಅನ್ನೋ ವ್ಯಕ್ತಿ ಅವ್ರ ಮನೆಗೆ ಹೋಗಿದ್ದು, ಅಲ್ಲಿ ತಂಗಿದ್ದು, ಆತನ ಎಲ್ಲ ಚಲನವಲನಗಳನ್ನು ಗಮನಿಸಿ ಆತನ ಬಳಿ ಯಾವುದೇ ಆಯುಧ ಇಲ್ಲ ಅಂತಲೂ ಕೂಡ ಕನ್ಫರ್ಮ್ ಮಾಡಿಕೊಂಡು ಬಹಳ ಚಾಲಾಕಿತನದಿಂದ ಅವನ್ನ ಆ ಬಾರ್ಗೆ ಕರ್ಕೊಂಡೋಗಿ, ಯಾಕೆಂದರೆ ಆ ಬಾರ್ಗೆ ಯೋಗೇಶ ಯಾವತ್ತೂ ಅಲ್ಲಿಗೆ ಕುಡಿಯಕ್ಕೆ ಹೋಗ್ತಾನೆ ಇರಲಿಲ್ಲ. ಯೋಗೇಶ ಎಣ್ಣೆ ಹೊಡಿಯಕ್ಕೆ ಹೋಗ್ತಿದ್ದು ಮಳವಳ್ಳಿ ಟೌನಲ್ಲಿರುವಂಥ ಬಾರ್ಗಳಿಗೆ ಅವನು ಎಣ್ಣೆ ಹೊಡಿಯಕ್ಕೆ ಹೋಗ್ತಿದ್ದ ಹೊರತು ಅವನು ಯಾವುದೇ ಕಾರಣಕ್ಕೂ ಇತ್ತೀಚೆಗೆ ಆರಂಭ ಆಗಿರುವಂಥ ಆ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಕೇವಲ ಒಂದು 2-3 ತಿಂಗಳಲ್ಲಿ ಸಿದ್ದೇಶ್ವರ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓಪನ್ ಆಗಿತ್ತು. ಆ ಬಾರ್ಗೆ ಆತ ಯಾವತ್ತೂ ಹೋಗೇ ಇರಲಿಲ್ಲ. ಏನಕ್ಕೆ ಅಂತಂದರೆ ಹಂತಕರು ಪೂರ್ವ ಸಿದ್ಧತೆ ಇಲ್ಲದೇ ಒಂದು ಹತ್ಯೆನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ಕೊಲೆ ಬಂದು ಆರ್ಗನೈಸ್ಡ್ ಕ್ರೈಮ್ ವ್ಯಾಪ್ತಿಗೆ ಬರುತ್ತೆ. ಆದ್ದರಿಂದ ಇಲ್ಲಿ ಪೊಲೀಸ್ನವರು ಯಾವ ರೀತಿ ಈ ಕೇಸನ್ನು ಪರಿಣಾಮಕಾರಿಯಾಗಿ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ, ಅಂತಿಮ ವರದಿ ಸಲ್ಲಿಸ್ತಾರೆ ಅನ್ನೋದ ಮೇಲೆ ಈ ಕೇಸಿನ ಒಂದು ಹೋಗುಗಳು ನಿರ್ಧಾರ ಆಗುತ್ತೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಈ ಗ್ಯಾಂಗ್ ಏನಿದೆ, ಈ ಟೀಮ್ ಏನಿದೆ, ಅಥವಾ ಒಟ್ಟಾರೆ ಮನೋಜ್ ಪಟೇಲ್ ಇವರೆಲ್ಲರದು ಏನಪ್ಪ ಅಂತ ಅಂದರೆ ಒಂದು ಕೃತ್ಯ ಏನಂತಂದರೆ, ಇವರು ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡು, ಅಂದರೆ ಸೈಕಲ್ ಕದಿಯೋದು, ರಾತ್ರಿ ಟೈಮು ಮನೆ ಮುಂದೆ ಗಾಡಿ ನಿಲ್ಲಿಸಿರ್ತಕ್ಕಂಥ ವೆಹಿಕಲ್ಗಳಲ್ಲಿ ಪೆಟ್ರೋಲ್ ಕದಿಯೋದು, ಡೀಸೆಲ್ ಕದಿಯೋದು, ಮತ್ತು ಕಿಟಕಿಗಳ ಯಾವುದೋ ಕಿಟಕಿ ಓಪನ್ ಆಗಿರುತ್ತೆ ಆ ಮನೆಗಳ ಹತ್ರ ಹೋಗಿ ಮೊಬೈಲು ಅಥವಾ ಇನ್ನಿತರ ಏನೇ ವಸ್ತುಗಳು ಸಿಕ್ಕರು ಆ ವಸ್ತುಗಳನ್ನ ಕದ್ಕೊಂಡು ಜೀವನ ಮಾಡ್ತಕ್ಕಂಥದ್ದು. ಅಂದರೆ ಈ ಥರದೊಂದು ಜೀವನ ರೂಪಿಸ್ಕೊಂಡಿರ್ತಾರೆ ಅವರು. ಈ ದುರಂತ ವಿಶೇಷ ಏನಪ್ಪ ಅಂತಂದರೆ ಎಲ್ಲರೂ ಕೂಡ 25 ವರ್ಷದಿಂದ ಒಳಗಡೆ ಅವರು. ಇನ್ನೂ ಒಂದು ದೊಡ್ಡ ವಿಶೇಷ ಏನಂತ ಅಂದರೆ, ಇದೊಂದು ಗ್ಯಾಂಗ್ ಏನಿದೆ, ಇದು ಒಂದು ಗಾಂಜಾಗೆ ಅಡಿಕ್ಟ್ ಆಗಿರ್ತಕ್ಕಂಥ ಗ್ಯಾಂಗ್. ಈ ಗಾಂಜಾ ಸೇವನೆ ಮಾಡೋಕ್ಕೋಸ್ಕರನೇ ಮಳವಳ್ಳಿ ಪಟ್ಟಣದ NES ಬಡಾವಣೆಯಲ್ಲಿ ಒಂದು ಪ್ರತಿಷ್ಠಿತ ಬಡಾವಣೆ, NES ಬಡಾವಣೆ ಅಂದರೆ ಆ ಬಡಾವಣೆಯಲ್ಲಿ ಒಂದು ಮನೆ ಮಾಡ್ಕೊಂಡಿದ್ರು ಇವರು. ಅಲ್ಲಿ ಇವರೆಲ್ಲ ಸೇರ್ಕೊಂಡು ಗಾಂಜಾ ಸೇವನೆ ಮಾಡುವಂಥದ್ದು. ಮಳವಳ್ಳಿನಲ್ಲಿ ಗಾಂಜಾದ ವಿಚಾರದಲ್ಲಿ ಸಾಕಷ್ಟು ಪ್ರಕರಣಗಳಾಗಿದೆ, ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಇದು ನಡೀತಾನೆ ಇದೆ. ಮಾಜಿ ಮತ್ತು ಹಾಲಿ ಶಾಸಕರ ನಡುವೆ ಅದ್ರ ಬಗ್ಗೆ ಸಾಕಷ್ಟು ವಾದ ವಿವಾದಗಳು, ಅಂದರೆ ಆರೋಪ ಪ್ರತ್ಯಾರೋಪಗಳು ನಡೀತಾನೆ ಇದ್ದಾವೆ. ಆದರೆ ಪೊಲೀಸ್ನವರು ಏನೂ ಮಾಡಿಲ್ಲ ಅಂತ ಇದು ಒಂದು ಅತ್ಯಂತ ಪ್ರಮುಖ ಸಾಕ್ಷಿ. ಯಾಕೆ ಅಂತ ಅಂದರೆ, ಆ ಮನೆಯಲ್ಲಿ ಇವರು ಗಾಂಜಾ ಸೇವನೆ ಮಾಡ್ತಿದ್ರು ಅನ್ನೋ ವಿಚಾರ ಸ್ಥಳೀಯ ಪೊಲೀಸರಿಗಿತ್ತು ಅಂತ ಸಾರ್ವಜನಿಕರು ಮಾತನಾಡ್ತಾರೆ. ಅರ್ಥಾತ್ ಬಹುತೇಕ ಕ್ರೈಮ್ಗಳು ಅನ್ನೋದಕ್ಕಿಂತ ಬಹುತೇಕ ಕ್ರೈಮ್ಗಳು ಪೊಲೀಸರ ನಡಿನಲ್ಲೇ ನಡೀತೇವೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಏನು ಈ ಪ್ರಕರಣ, ಈಗ ಈ ಒಂದು ಘಟನೆ ನಡೀಲಿಕ್ಕೆ ಅತ್ಯಂತ ಪ್ರಮುಖ ಆರೋಪಿ ಶ್ಯಾಮ್. ಅಂದರೆ ಆತನನ್ನು ಕರ್ಕೊಂಡು ಬಂದು
ಅವ್ರ ಮನೆಯಲ್ಲೇ ಹೋಗಿ ತಂಗಿದ್ದು ರಾತ್ರಿ ಊಟ ಮಾಡ್ಕೊಂಡು ಕರ್ಕೊಂಡು ಬಂದು ಬೆಳಿಗ್ಗೆ ಆತನನ್ನು ಬಲಿ ಕೊಟ್ಟಂಥ ಶ್ಯಾಮ್ ಇನ್ನೂ ಬಂಧನ ಆಗಿಲ್ಲ. ಆತ ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ಬಹುಶಃ ಆತನ ಸಹವರ್ತಿಗಳು ಯಾರ್ಯಾರು ಈಗ ಮನೋಜ್ ಪಟೇಲ್ ಇರಬಹುದು ಅಥವಾ ಇನ್ಯಾರ್ಯಾರು ಇದ್ದಾರೆ ಬಂಧಿತರಾಗಿದ್ದಾರೆ ಅವರೆಲ್ಲರಿಗೂ ಮಾಹಿತಿ ಇದ್ದೇ ಇರುತ್ತೆ. ತತ್ಕ್ಷಣ ಆತನನ್ನು ಬಂಧಿಸಬೇಕು. ಜೊತೆಗೆ ಇಂಥ ಕ್ರೈಮ್ಗಳು ಮುನ್ಸೂಚನೆ ಸಿಕ್ಕೇ ಸಿಗುತ್ತೆ ಪೊಲೀಸ್ನವ್ರಿಗೆ. ಏಕೆಂದರೆ 2024 ಡಿಸೆಂಬರ್ದಲ್ಲಿ ತಿಂಗಳಲ್ಲಿ ನಡೆದಿದ್ದಂಥ ಒಂದು ಪ್ರಕರಣ 2025 ಆಗಸ್ಟ್ ತನಕ ನಡ್ಕೊಂಡು ಬಂದಿದೆ ಅಂತ ಅಂದರೆ ಇವರು ಆತನ ಬಗ್ಗೆ ಒಂದು ಸ್ವಲ್ಪ ನಿಗಾ ಇಟ್ಟಿದ್ದರೆ ಖಂಡಿತವಾಗಿಯೂ ಈ ಥರದ ಒಂದು ದುರಂತ ನಡೀತಿರಲಿಲ್ಲ. ಕೊಲೆ ಆದಮೇಲೆ ಅಥವಾ ಅಪಘಾತ ನಡೆದ್ಮೇಲೆ ಕ್ರೈಮ್ ನಡೆದ್ಮೇಲೆ ನಾವೇನೋ ಮಾಡಿದ್ದೀವಿ, ನಾವೇನೋ ಮಾಡಾಕ್ಬಿಟ್ಟಿದ್ವಿ ಅಂಥೇಳಿ ಬಡಾಯಿ ಕೊಚ್ಕೊಳ್ಳೋದ್ರ ಬದಲು ಒಂದು ಸುಳಿವು ಸಿಕ್ಕಿದ ತಕ್ಷಣ ಪೊಲೀಸರು ಎಚ್ಚೆತ್ಕೊಂಡ್ರೆ ಇಂಥ ದುರಂತಗಳು ನಡೆಯಲ್ಲ. ಇದೇ ಥರದ ಒಂದು ಪ್ರಕರಣದ ಬಗ್ಗೆ ಹಿಂದೆ ಈ ಮಳವಳ್ಳಿ ಅಥವಾ ಇದೇ ಒಂದು ರೀತಿಯ ಪ್ರಕರಣ ಮದ್ದೂರು ತಾಲೂಕಿನ KMDOಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಮುಟ್ನಳ್ಳಿ ಗ್ರಾಮದಲ್ಲಿ ನಡೆದಿತ್ತು. ಈ ಸಂಬಂಧ ಕೂಡ ನಾನು ಅವತ್ತು ವಿಡಿಯೋ ಮಾಡಿದ್ದೆ. ಇದೇ ಒಂದು ಪೊಲೀಸರ ನಿರ್ಲಕ್ಷ್ಯನೇ ಕೂಡ ಅವತ್ತು ಒಂದು ಕೊಲೆಗೆ ಕಾರಣ ಆಗಿತ್ತು. ಇಂಥ ದುರಂತಗಳು ಮತ್ತೆ ಮತ್ತೆ ಜರುಗಬಾರ್ದು. ಮತ್ತು ಈ ಥರ ದುರಂತಗಳು ಜರುಗಲಿಕ್ಕೆ ಮೂಲ ಕಾರಣ ಏನಪ್ಪ ಅಂತ ಅಂದರೆ ಬಹುತೇಕ ಠಾಣೆಗಳಲ್ಲಿ ಕೆಲವು ಪೊಲೀಸರು, ಅದರಲ್ಲೂ ಈ ಕ್ರೈಮ್ ಬೀಟ್ ಪೊಲೀಸರು ಅಥವಾ ಇನ್ನೊಂದು ಏರಿಯಾ ಇರ್ತಾರೆ, ಅವರೆಲ್ಲರೂ ತುಂಬ ವರ್ಷಗಳಿಂದ ಅಲ್ಲೇ ಠಿಕಾಣಿ ಹೊಡ್ಬಿಟ್ಟಿದ್ದಾರೆ. ಅವ್ರನ್ನ ಯಾಕೆ ಪೊಲೀಸ್ ವ್ಯವಸ್ಥೆ ಅಂದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಅವ್ರನ್ನ ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡ್ತಿಲ್ಲ? ಕ್ರೈಮ್ನ ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ಕ್ರೈಮ್ನ ಪತ್ತೆ ಹಚ್ಚಲಿಕ್ಕೆ ಅವರು ಮಾತ್ರ ಸೂಕ್ತರ? ಬೇರೆಯವ್ರು ಯಾರಿಗೂ ಅದಕ್ಕೆ ಅಧಿಕಾರ ಇಲ್ವಾ? ಅಂದರೆ ಅರ್ಹರಲ್ವಾ? ಯಾಕೆ ಅವ್ರನ್ನ ಬದಲಾಯಿಸ್ತಾ ಇಲ್ಲ? ಆ ನಿಟ್ಟಿನಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು, ತಕ್ಷಣ ಕ್ರಮ ಕೈಗೊಳ್ಳಬೇಕು. ಕೆಲವರು ವರ್ಷಗಳಿದ್ದು ತುಂಬ ವರ್ಷಗಳಿಂದ ಒಂದೊಂದೇ ಠಾಣೆಯಲ್ಲಿ ಉಳ್ಕೊಂಡಿದ್ದಾರೆ. ಆಮೇಲೆ ಅವ್ರು ಕ್ರೈಮ್ ಬಿಟ್ಟರೆ ಬೇರೆ ಏನು ಹೋಗೋದೇ ಇಲ್ಲ. ಅವ್ರ ಕ್ರೈಮ್ ವಿಚಾರ ಮಾತ್ರ, ಎಲ್ಲೆಲ್ಲಿ ಕ್ರೈಮ್ ಮಾಡ್ತಾರೆ, ಎಲ್ಲೆಲ್ಲಿ ದಂಧೆ ಮಾಡ್ತಾರೆ, ಎಲ್ಲೆಲ್ಲಿ ಡಿಸ್ಪ್ಯೂಟ್ ಆಡ್ತಾರೆ, ಇಂಥ ವಿಚಾರಗಳಿಗೆ ತುಂಬ ಚೆನ್ನಾಗಿ ಮಾಹಿತಿ ಇರುತ್ತೆ. ಸೊ ಅವರು ಅಲ್ಲಿ ಆ ಜಾಗ ಬಿಟ್ಟು ಕದಲಲ್ಲ. ನನಗಿರೋ ಮಾಹಿತಿ ಪ್ರಕಾರ ಅಥವಾ ಸಾರ್ವಜನಿಕರು ಹೇಳೋ ಮಾಹಿತಿ ಪ್ರಕಾರ ಅವರು ಒಂಥರ ಕಾಮಧೇನು ಇದ್ದಂಗೆ ಅಲ್ಲಿಯ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ. ಆ ಕಾರಣದಿಂದ ಅವ್ರನ್ನ ಬಿಟ್ಕೊಡೋಕ್ಕೆ ಯಾರೂ ತಯಾರಿಲ್ಲ. ಇದೊಂದು ದಂಧೆ. ಈ ದಂಧೆಗೆ ಕಡಿವಾಣ ಹಾಕಬೇಕು. ಇದ್ರ ಜವಾಬ್ದಾರಿ ಜನಪ್ರತಿನಿಧಿಗಳ ಮೇಲಿದೆ. ಇಲ್ಲ ನಾವು ಆ ರೀತಿ ಮಾಡ್ತಿಲ್ಲ ಅನ್ನೋದಾದರೆ ತಕ್ಷಣ ಏನು ಒಂದೇ ಠಾಣೆಗಳಲ್ಲಿ ತುಂಬ ವರ್ಷಗಳಿಂದ ಉಳ್ಕೊಂಡಿದ್ದಾರೆ ಈ ಥರದ ಸಿಬ್ಬಂದಿ, ಅವ್ರನ್ನ ಬೇರೆ ಬೇರೆ ಕಡೆಗೆ ವರ್ಗಾವಣೆ ಮಾಡಲಿ, ಬೇರೆ ಬೇರೆ ವಿಭಾಗಕ್ಕೆ ವರ್ಗಾವಣೆ ಮಾಡಲಿ. ಎಲ್ಲರಿಗೂ ಅರ್ಹತೆ ಇದೆ. ಎಲ್ಲರೂ ಏನು ಸುಮ್ಮನೆ ಅಮೌಂಟ್ ಯಾರೋ ಹೋಗಿ ರೋಡಲ್ಲಿ ನಿಂತಿರೋನೆಲ್ಲ ಪೊಲೀಸ್ ಆಗಿಲ್ಲ. ಅವರೆಲ್ಲರೂ ತರಬೇತಿ ಪಡ್ಕೊಂಡೇ ಪೊಲೀಸ್ ಆಗಿರೋಂಥದ್ದು. ಸೊ ಎಲ್ಲ ರೊಟೇಷನ್ ಪದ್ಧತಿ ಇರಲಿ. ಎಲ್ಲೂ ಟ್ರಾಫಿಕಲ್ಲೇ ಇರೋದು, ಕ್ರೈಮ್ ಬ್ರಾಂಚಲ್ಲೇ ಇರೋದು ಯಾವುದಿದು ನ್ಯಾಯ? ಅಂದರೆ ಆತ ಯೋಗ್ಯ ಅಲ್ಲ ಅಂತನ? ಯೋಗ್ಯತೆ ಎಲ್ರಿಗೂ ಇರುತ್ತೆ. ಅವರ ಅವಕಾಶ ಸಿಕ್ಕರೆ ಎಲ್ಲರೂ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಅಂದರೆ ಇವ್ರಿಗೆ ನನ್ನ ಅನಿಸಿಕೆ ಪ್ರಕಾರ ಇವ್ರು ದಂಧೆ ಮಾಡಲಿಕ್ಕೋಸ್ಕರನೇ ಕೆಲವ್ರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಅಂತ ಅನಿಸುತ್ತೆ. ಕ್ರೈಮ್ ಪತ್ತೆ ಹಚ್ಚೋದಕ್ಕಿಂತ ಹೆಚ್ಚಾಗಿ ದಂಧೆ ಮಾಡಲಿಕ್ಕೋಸ್ಕರ ಇಂಥದನ್ನು ಈ ಥರದ ಒಂದು ಬೆಲ್ಟ್ನ ಬೆಳೆಸ್ಕೊಂಡಿರ್ತಾರೆ ಅಂತ ಅನ್ನೋದು ಅದು ಲೋಕರೂಢಿ. ಸೊ ಅದಕ್ಕೆ ಒಂದು ಕಡಿವಾಣ ಹಾಕಲಿ, ಆ ಚೈನ್ ಸಿಸ್ಟಮ್ ಇದೆ ಅದಕ್ಕೆ ಕತ್ತರಿ ಹಾಕಲಿ. ಆ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕ್ರಮ ಕೈಗೊಳ್ಳಿ. ಈ ಘಟನೆಗೆ ಸಂಬಂಧಪಟ್ಟಂತೆ ಅಂದರೆ ಏನು ಈ ಯೋಗೇಶ್ ಅನ್ನುವಂಥ ವ್ಯಕ್ತಿ ಸತ್ತಿದ್ದಾನೆ, ಆತನ ಪೋಷಕರು ನಮ್ಮ ಜೊತೆ ಮಾತಾಡಿದ್ದಾರೆ. ಆ ಮಾತುಗಳನ್ನ ಕೂಡ ನೀವು ಕೇಳಿ. ಕಡೆಯದಾಗಿ ನನ್ನದೊಂದು ವಿನಂತಿ, ಈ ನಿಟ್ಟಿನಲ್ಲಿ ನಾನು ಏನು ಇದುವರೆಗೂ ಮಾತನಾಡಿದೆ ಆ ವಿಚಾರದಲ್ಲಿ ತತ್ಕ್ಷಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕ್ರಮ ತಗೊಳ್ಬೇಕು. ವರ್ಗಾವಣೆಗಳನ್ನ ಜಿಲ್ಲಾ ಮಟ್ಟದಲ್ಲೇ ಮಾಡಲಿ. ಬೇರೆ ಬೇರೆ ಎಲ್ಲೆಲ್ಲಿಗೂ ಯಾವುದ್ಯಾವುದೋ ಡಿಸ್ಟಿಕ್ಗೆ ಹಾಕಲಿಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ ಅಂತ ಗೊತ್ತು. ಇಲ್ಲೇ ಮಾಡಲಿ, ವಿಭಾಗಗಳನ್ನ ಚೇಂಜ್ ಮಾಡಿ ಈ ಕ್ರೈಮ್ಗಳು ಕಡಿಮೆ ಆಗಲಿಕ್ಕೆ ಕ್ರಮ ತಗೊಳ್ಳಿ ಅಂತೇಳಿ ಮನವಿ ಮಾಡ್ಕೊತೀನಿ. ನಮಸ್ಕಾರ. ನಿಮ್ಮ ಹುಡುಗ ಏನು ಕೆಲಸ ಮಾಡ್ತಾ ಇದ್ದ? ಕಾರ್ ಓಡಿಸ್ತಾ ಇದ್ದ. ಆಮೇಲೆ ಸಣ್ಣ ಪುಟ್ಟಗಳು ಕೆಲಸ ಮಾಡ್ಕೊಂಡು ಇದ್ದ. ನಿಮ್ಮ ಹುಡುಗ ಕೊಲೆ ಆಗಲಿಕ್ಕೆ ಮುಖ್ಯ ಕಾರಣ ಏನು ಸರ್? ಈ ಚಾಮಾನು ಕರ್ಕೋಗಿ ಇದು ಮಾಡ್ತಾ ಬರ್ತಾ ಇದ್ದ. ಅವಾಗ ಬರ್ತಾ ಇದ್ದು ಹೋಯ್ತಾ ಇದ್ದ. ಫ್ರೆಂಡ್ಶಿಪ್ಪಲ್ಲಿ ಇದು ಮಾಡ್ದು. ಇವತ್ತು ಆ ಸಣ್ಣ ಪುಟ್ಟ ಅವರಲ್ಲಿ ಗಲಾಟೆಯನ್ನ ಇತ್ತೇನೋ. ಕೊಲೆ ಆಗೋ ಹಿಂದಿನ ದಿನ ಶ್ಯಾಮ ನಿಮ್ಮ ಮನೆಗೆ ಬಂದಿದ್ದ? ಬಂದಿದ್ದೆ ಸರ್. ಕೊಲೆ ದಿವಸ ಅಂದ್ರೆ ನಾಳೆ ಇದು ಮಾಡ್ತಾರೆ ನಂಗೆ. ಇವತ್ತು ನೈಟು ನಮ್ಮ ಮನೇಲೆ ತಂಗಿದ್ದ ಅವನು. ಹೌದಾ? ಹೌದು. ಶ್ಯಾಮನುವೆ ಮತ್ತೆ ನಿಮ್ಮ ಹುಡುಗನ ಕೊಲೆ ಮಾಡಿದಂತ ಪಟೇಲ ಅಂತ ಇದಾನಲ್ಲ, ಪಟೇಲ, ಅವರಿಬ್ರು ಕಾಸಾ ದೋಸ್ತರು ನಿಮಗೆ ಗೊತ್ತಿಲ್ವಾ? ದೋಸ್ತಾಗೆ ಇದ್ರು ಅವರು. ನಿಮ್ಮ ಹುಡುಗ ಕೊಲೆ ಆದ್ನಲ್ಲ, ಅವತ್ತು ಎಷ್ಟು ಗಂಟೆಗೆ ಹೊರಟ ಮನೆಯಿಂದ? ನಾವು 7:45 ಹೋದೆ ಕೆಲಸಕ್ಕೆ.
8:15 ನಮ್ಮ ಮನೆಯವರು ಹೇಳಿದ್ರು ಹಿಂಗೆ ಸಾಮಾನನ್ನು ಕರ್ಕೋಬೋದ ಕಣಪ್ಪ ಅಂತ ಹೇಳಿದ್ರು. ಈಗ ನಿಮಗೆ ನನಗೆ ಒಂದು ಮಾಹಿತಿ ಇದೆ, ಶ್ಯಾಮ ಅನ್ನೋನು ಪಟೇಲನ ಜೊತೆ ಸೇರಿಕೊಂಡು ಉದ್ದೇಶಪೂರ್ವಕವಾಗಿ ಕರ್ಕೊಂಡೋಗಿ ಆ ಜಾಗದಲ್ಲಿ ಮರ್ಡರ್ ಮಾಡಿಸಿದ್ದಾನೆ ಅಂತ ಒಂದು ನನಗೆ ಮಾಹಿತಿ ಇದೆ. ನಿಜಾನ ಇದು? ಹೌದು, ನಿಜ. ಹೇಳಿ, ನಿಮ್ಮ ಹುಡುಗ ಒಂದು ಕೊಲೆ ಆಗೋ ಹಿಂದಿನ ದಿನ ಅವನ ಜೊತೆಲಿ ಶ್ಯಾಮ ಅನ್ನೋ ನಿಮ್ಮ ಮನೆಗೆ ಬಂದಿದ್ನಾ? ಶ್ಯಾಮನಂಗೆ ಬಂದಿದ್ನ ಸರ್. ಫಸ್ಟ್ ಅವ್ನು ಬಂದಿದ್ದ. ಫಸ್ಟ್ ಅವ್ನು ಬರ್ಬೇಕಾದ್ರೆ ನಾನು ಎಲ್ಲ ನನ್ನ ಮಗ ಅಂತಾನು ಕೇಳಿದೆ. ಅವನ್ನ ಕೇಳ್ದದ್ಕ ಅದೆಲ್ಲ ಹೋಗೋಣ ಕಣ ಆಂಟಿ ಬತ್ತಾನೆ ಅಂತ ಅಂದ. ಬತ್ತಾನೆ, ನಾನು ಇಲ್ಲೇ ಇರು ಅಂತಂದೆ. ನೈಟು ನಮ್ಮನೇಲೆ ಮಲಗಿದ್ವು ಅವನು. ಬೆಳಗ್ಗೆ ಜೊತೆಲಿ ಇಬ್ರು ಹೊರಗಡೆ ಹೋದ್ರ ಮನೆಯಿಂದ? ಬೆಳಗ್ಗೆ ಜೊತೆಲಿ ಅವನೇ ಕರ್ಕೊಂಡೋಗಿದ್ದು. ಬರಲ್ಲ ಅಂದ್ರೂ ಅವನೇ ಕರ್ಕೊಂಡೋಗಿದ್ದು. ಹ್ಞೂ ಸರ್, ಬರಲ್ಲ ಅಂದ್ರು ಅವನೇ ಕರ್ಕೊಂಡೋಗಿದ್ದು. ಬೆಳಗಿನ ಜಾವ 8:30 ಹಂಗೆ ಕರ್ಕೊಂಡು ಹೋದ. ಈಗ ನಿಮ್ಮ ಹುಡುಗನ್ನ ಕೊಲೆ ಮಾಡಿದಾರಲ್ಲ, ಹೌದು ಸರ್. ನಿಮಗೆ ಯಾರ್ಯಾರು ಮಾಡಿದ್ದಾರೆ ಅಂತಂದ್ರೆ ಗೊತ್ತಾ? ನಮ್ಗೆ ಅಂದ್ರೆ ಒಂದು 4-5 ಜನ ಮೇಲೆ ಅನುಮಾನ ಆಯ್ತು ಸರ್. ಫಸ್ಟ್ ಎದುರಿಸಿದ್ರು ಸರ್ ಅವರು. ನಮ್ಮ ಮನೆ ಹತ್ರ ಬಂದು ಸಿಡಿಯಬ್ಬ ದಿವಸ ಎದುರಿಸಿದ್ರು. ನಿಮ್ ಮಗ ಸಿಕ್ಲಿ, ನಿನ್ ಮಗನ್ ಮಾತ್ರ ಯಾವತ್ತೂ ಬಿಡಲ್ಲ ಅಂತ ಬಂದು ಎದುರಿಸಿದ್ರು ಅವರು. ನಾವು ಏನಕ್ಕೆ ಮಕ್ಳಲ್ವ ಆಡ್ಕೋತಾರೆ ಅಂತ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ. ಹೆಂಗ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಸರ್. 15 ದಿನದ ನನ್ನ ಮಗನ್ನ ತೆಗ್ದಾಕ್ಬಿಟ್ರು ಅವರು. ಇರೋನೊಬ್ಬ ಮಗನ್ನ. ಸತ್ತೋದಂತ ಯೋಗೇಶ್ವರ್ ಅವ್ರು ನಿಮ್ಗೆ ಏನಾಗಬೇಕು? ನನ್ನ ತಮ್ಮ ಸರ್. ಹೇಳಿ ಮೇಡಮ್, ಅದು ಏನು ಈ ಒಂದು ಮರ್ಡರ್ ಆಗಿದೆಯಲ್ಲ, ಇದರಿಂದ ಇರುವಂಥ ಕಾರಣಗಳೇನು, ಮತ್ತೆ ಏನಕ್ಕೆ ಅವರು ಹುಡುಗನ್ನ ಒಂದು ಗುರಿ ಮಾಡಿ ಕೊಲೆ ಮಾಡಿದ್ದಾರೆ? ಕಾರಣ ಏನಂತ ಗೊತ್ತಿಲ್ಲ ಸರ್. ಅವರು ಒಂದು 8 ತಿಂಗಳಿಂದನೇ ಜಗಳ ಮಾಡ್ಕೊಂಡಿದ್ರು. ಇದರಲ್ಲಿ ನನ್ನ ತಮ್ಮ ಏನೋ ಸ್ವಲ್ಪ ಗಲಾಟೆ ಮಾಡ್ಕೊಂಡ್ರು ಅಂತೇಳಿ ಈ ಥರ ಇದರಲ್ಲಿ ಉದ್ದೇಶದಲ್ಲಿ ನನ್ನ ತಮ್ಮನ್ನ ಕೊಲೆ ಮಾಡಿದ್ದಾರೆ ಸರ್. ಅದು 8 ತಿಂಗಳಾದ್ಮೇಲೆ ಇದು ಪ್ಲಾನ್ ಮಾಡ್ಕೊಂಡು ಕೊಲೆ ಮಾಡಿದ್ದಾರೆ. ನಿಮ್ಮ ಹುಡುಗ ಕೊಲೆ ಆದ್ನಲ್ಲ? ಹೌದು. ಅದ್ರ ಹಿಂದಿನ ದಿನ ಶ್ಯಾಮ ನಿಮ್ಮ ಮನೆಗೆ ಬಂದಿದ್ದ? ನೈಟ್ ಶ್ಯಾಮ ಬಂದಿದ್ದಾನೆ, ಕೇಳಿದಾನೆ ಯೋಗಿ ಎಲ್ಲಿ ಅಂತಾನು ಕೇಳಿದಾನೆ. ಕೇಳಿದಕ್ಕೆ ಬರ್ತಾನಿರಪ್ಪ ಅಂತ ಹೇಳಿದ್ದಾರೆ. ನಮ್ಮ ಮನೇಲಿ ಅವಾಗವಾಗ ಅವನ ಜೊತೆ ಶ್ಯಾಮನ್ ಜೊತೆ ಜಗಳ ಮಾಡ್ಕೊಂಡಿರ್ಲಿಲ್ಲ. ಅವಾಗವಾಗ ಬರ್ತಾ ಇದ್ದ ನಮ್ಮ ಮನೆಗೆ. ನಾವು ಹಂಗೆ ಕ್ಯಾಶುವಲ್ ಆಗಿ ಸೇರಿಸ್ಕೊಂಡ್ವಿ. ಇವರು ನೈಟ್ ಸ್ವಲ್ಪ ಏನೋ ಮಾತಾಡ್ಕೊಂಡು, ಶ್ಯಾಮ ಮತ್ತೆ ಇವನು ಅವನ ಹೆಸರೇನು ಪಟೇಲ ಅನ್ನೋರೆಲ್ಲ ಸೇರ್ಕೊಂಡು ಮಾತಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಈ ಶ್ಯಾಮನು ನಮ್ಮ ಮನೇಲಿ ನೈಟ್ ಮಲ್ಗಿದ್ದು ಬೆಳಗಿನ ಜಾವ 6 ಗಂಟೆಗೆ ಫೋನ್ ಮಾಡಿದಾರಂತೆ ಕರ್ಕೊಂಡ್ ಬಾರೋ ಅಂತ. ನನ್ನ ತಮ್ಮನ್ ಕರ್ಕೊಂಡ್ ಬಾರೋ ಅಂತ ಹೇಳ್ಬಿಟ್ಟು ಶ್ಯಾಮಂಗ್ ಫೋನ್ ಮಾಡಿದ್ದಾರೆ. ಈ ಪಟೇಲ, ಈ ಸ್ಟೈಲು, ಇನ್ನೊಬ್ಬ ಯಾರೋ ಅವರು ಫೋನ್ ಮಾಡಿದ್ದಾರೆ. ಕರ್ಕೊಂಡ್ ಬಾ ಅಂತ ಹೇಳಿ ನೈಸ್ ಮಾಡಿ ಮಾತಾಡ್ಸ್ಕೊಂಡು ಕರ್ಸ್ಕೊಂಡಿದ್ದಾರೆ. ಬೆಳಗ್ಗೆ 8:15 ನನ್ನ ತಮ್ಮ ಮನೆ ಬಿಟ್ಟಿದ್ದಾನೆ. ಮನೆ ಬಿಟ್ಟಾಗ ಅಲ್ಲಿ ಏನಾಯ್ತೋ ಏನೋ ಗೊತ್ತಿಲ್ಲ. ಇವನ್ ಶ್ಯಾಮ ಬರ್ತೀನಿ ಇರೋ ಅಂದ್ಬಿಟ್ಟು ಹೋಗ್ಬಿಟ್ಟು ಆಚೆ ಅವ್ರಿಗೆ ಫೋನ್ ಮಾಡಿದ್ದಾನೆ ಬನ್ರಿ ಅಂತ ಹೇಳ್ಬಿಟ್ಟು. ಅವ್ರು ಬಂದಿದ ತಕ್ಷಣ ಈ ಶ್ಯಾಮ ಆಚೆಗೆ ಬಂದಿದ್ದಾನೆ. ಆಚೆ ಬಂದು ಇವರೆಲ್ಲ ಹೊಡೆದು ಇದೆಲ್ಲ ಮಾಡಾದ್ಮೇಲೆ ನನ್ನ ತಮ್ಮಂಗೆ ಈ ತರ ಹೆಚ್ಚು ಕಮ್ಮಿ ಆಗಿ ಅವನು ಸತ್ತೋಗಿದ್ದಾನೆ. ಈ ಶ್ಯಾಮ ಮತ್ತೆ ಬಂದು ನನ್ನ ತಮ್ಮನ್ನ ಒದ್ದು ನೋಡಿ ಫೋನ್ ಎತ್ಕೊಂಡು ಹೋಗಿದ್ದಾನೆ. ಅಂದ್ರೆ ನಿಮ್ಮ ತಮ್ಮ ಸತ್ ಬಿದ್ದಂತ ಶವಕ್ಕೆ ಒದ್ದು ಅವ್ನ್ ಸತ್ತಿದಾನೋ ಬದುಕಿದಾನೋ ಅಂತ ನೋಡ್ಬಿಟ್ಟು ಫೋನ್ ತಗೊಂಡು ಓಡೋಗಿದ್ದಾನೆ. ನನ್ನ ತಮ್ಮನ ಫೋನ್ ಎತ್ಕೊಂಡು ಹೋಗಿದ್ದಾನೆ ಶ್ಯಾಮ. ಹೌದಾ? ಹೌದು ಸರ್. ಈ ವಿಚಾರ ನೀವು ಕಂಪ್ಲೇಂಟ್ ಕೊಟ್ಟರಲ್ಲಿ ದೂರಲ್ಲಿ ಮೆನ್ಷನ್ ಮಾಡಿದ್ದೀರಾ? ಮಾಡಿದೀವಿ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಉಪವಿಭಾಗದಲ್ಲಿ ಕಳೆದ ಒಂದು ವಾರದಲ್ಲಿ 2 ಕೊಲೆ ಪ್ರಕರಣಗಳು ದಾಖಲಾಗಿತ್ತು. ಅದರಲ್ಲಿ ಮೊದಲ ಪ್ರಕರಣ ಮಳವಳ್ಳಿ ಟೌನ್ ಪಕ್ಕದಲ್ಲಿರುವ ಒಂದು ಸಿದ್ದೇಶ್ವರ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಮಾಗನೂರು ಗೇಟ್ ಅಂತ ಬರ್ತದೆ. ಅಲ್ಲಿ ಮಧು ಅವರ ಮಗ ಯೋಗೇಶ ಮತ್ತು ಶ್ಯಾಮ್ ಅಂತೇಳಿ ಇಬ್ಬರು ಕುಡಿತಾ ಕೂತಿರುವಾಗ 4 ಜನ ಆರೋಪಿತರು ಏಕಾಏಕಿ ಬಂದು ಯೋಗೇಶ್ ಮೇಲೆ ಹಲ್ಲೆ ಮಾಡಿ ಆತನಿಗೆ ಮಾರಕಾಸ್ತ್ರಗಳಿಂದ ಹೊಡೆದು ಗಾಯಗೊಳಿಸಿ ಆತ ಅಲ್ಲೇ ಮೃತಪಟ್ಟಿದ್ದರಿಂದ ಈಗಾಗಲೇ ಒಂದು ಕೊಲೆ ಪ್ರಕರಣವನ್ನು ಮಳವಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿತ್ತು. ಈ ಕೊಲೆ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಪ್ರಕರಣದಲ್ಲಿ ಯಾರೆಲ್ಲ ಆರೋಪಿತರು ಭಾಗಿಯಾಗಿದ್ದಾರೆ ಇವರನ್ನ ಪತ್ತೆ ಹಚ್ಚುವ ಸಂಬಂಧ ಇನ್ಸ್ಪೆಕ್ಟರ್ ಮಹೇಶ್ ಅವರ ನೇತೃತ್ವದಲ್ಲಿ ಮತ್ತು ಶ್ರೀಧರ್ CPI ಹಲಗೂರು ಮತ್ತು ಕಿರ್ಗಾವಲು PSI ರವಿ ಅವರ ನೇತೃತ್ವದಲ್ಲಿ 3 ತಂಡಗಳನ್ನು ಮಾಡಲಾಗಿ ಆರೋಪಿತರನ್ನು ದಸ್ತಗಿರಿ ಮಾಡಲಿಕ್ಕೆ ತಂಡಗಳನ್ನು ಮಾಡಿದ್ವಿ. ಅದರಂತೆ ದಿನಾಂಕ 8/8/2025 ಈ ಏನು ಆರೋಪಿತ ಮನೋಜ್ ಪಟೇಲ್ ಇರ್ಬೋದು ಮತ್ತು ನಂದನ್ ಇರ್ಬೋದು ಇವರ ಮೇಲೆ ಆವಾಗವಾಗ ಹಲ್ಲೆ ಮಾಡುವ ಮೂಲಕ ಒಂದು ಪ್ರಕರಣ ಸಹಿತ ದಾಖಲಾಗಿತ್ತು.
ಮಳವಳ್ಳಿ ಟೌನಲ್ಲಿ ಕಳೆದ ಡಿಸೆಂಬರ್ನಲ್ಲಿ ಒಂದು ಪ್ರಕರಣದಲ್ಲಿ ಈತನ ಕೈಯನ್ನು ಮುರಿದಿದ್ದವನು. ಅದೇ ರೀತಿ ಮುತ್ತತ್ತಿಯಲ್ಲಿ ಒಂದು ಸಲ ಇವರ ಮೇಲೆ ಅಟ್ಯಾಕ್ ಆಗಿತ್ತು ಮತ್ತು ಹಿಂದೆ ಒಂದು ಸಲ ನಂದನ್ ಮೇಲೆ ಈತ ಅಟ್ಯಾಕ್ ಮಾಡಿದ್ದ. ಈ ಎಲ್ಲ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈತನಿಗೆ ಹೀಗೆ ಬಿಟ್ಟರೆ ನಮಗೆ ಆವಾಗವಾಗ ತೊಂದರೆ ಕೊಡ್ತಾ ಇರ್ತಾನಂತೇಳಿ ಮುಖ್ಯವಾಗಿ ಮನೋಜ್ ಪಟೇಲು ಮತ್ತು ಡಾಲಿ, ನಂದನ್ ಮತ್ತು ಇನ್ನೊಬ್ಬ ಪ್ರೀತಮ್ ಎಲ್ಲರೂ ಸೇರಿಕೊಂಡು ಈತನನ್ನು ಕೊಲೆ ಮಾಡುವ ಉದ್ದೇಶದಿಂದ ಮಾರಕಾಸ್ತ್ರಗಳನ್ನು ಖರೀದಿ ಮಾಡಿ ಪ್ಲ್ಯಾನ್ ಮಾಡಿ ಯೋಗೇಶ ಒಬ್ಬನೇ ಬಾರ್ ಮುಂದೆ ಒಂದು ಫೋನ್ನಲ್ಲಿ ಮಾತಾಡ್ತಾ ಇರ್ತಾನೆ. ಆ ಒಂದು ಸಮಯವನ್ನು ನೋಡಿಕೊಂಡು ಒಬ್ಬನೇ ಇದ್ದಾನೆ, ಈತನಿಗೆ ಮುಗಿಸಲಿಕ್ಕೆ ಒಂದು ಒಳ್ಳೆಯ ಸಮಯ ಅಂತೇಳಿ ಅಂದ್ಕೊಂಡು 3 ಜನ ಬಂದು ಮನೋಜು, ನಂದನು ಮತ್ತು ಡಾಲಿ 3 ಜನ ಬಂದು ಈತ ಶ್ಯಾಮ್ ಜೊತೆ ಕುಡಿಯಲು ಕುಳಿತಾ ಇದ್ದಾಗ ಏಕಾಏಕಿ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದಾಗ ಶ್ಯಾಮು ಓಡಿ ಹೋಗ್ತಿರ್ತಾನೆ ಮತ್ತು ನಂತರದಲ್ಲಿ ಇವರೆಲ್ಲ ಅಲ್ಲಿಂದ ಪರಾರಿಯಾಗಿರ್ತಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿತರುಗಳ ಬಂಧನ ಆಗಿದೆ. ಮುಖ್ಯವಾಗಿ ಈ ಒಂದು ಪ್ರಕರಣ ದಾಖಲಾದ ತಕ್ಷಣ ಆರೋಪಿತರನ್ನು ಬಂಧಿಸುವಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಯಶಸ್ವಿಯಾಗಿದ್ದಾರೆ. ಧನ್ಯವಾದ. ಈ ಸ್ಟೋರಿ ನೋಡಿದ್ದಕ್ಕಾಗಿ. ನಮ್ಮ ಪರ್ವ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.